ನಾವು ನಮ್ಮ ಮಾವರ ಮನೆಗೆ ಬಂದ್ರೆ ಗಾಡಿ ಎತ್ಕೊಂಡು ಹೋಯ್ತಾ ಇರತ್ತೆ ಯಾವ ಕಡೆನಾದ್ರೂ ಒಂದ್ ಕಡೆ ಸೀದಾ ಊಟ ಗೀಟ ಮಾಡ್ಕೊಂಡು ಮಧ್ಯಾಹ್ನಷ್ಟರಲ್ಲಿ ಎತ್ಕೊಂಡು ಗಾಡಿ ಸೀದಾ ಹೊಡ್ತಾ ಇರೋದು ಆದಿಚುಂಚನಗಿರಿ ಹತ್ರ. ಹೆಲೋ ಸ್ನೇಹಿತರೆ, ನಾನು ನಿಮ್ಮ ತುಮಕೂರು ಹುಡುಗಾಶಿ. ಈ ಒಂದು ವ್ಲಾಗ್ ಅಲ್ಲಿ ಏನೇನ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಎಂಟ್ರೆನ್ಸ್ ಅಲ್ಲಿ ಈ ಒಂದು ದೊಡ್ಡ ಆರ್ಚ್ ಮಾಡಿದ್ದಾರೆ. ಇದ್ರ ಒಳಗಡೆ ಹೋಗ್ತಾ ಇದೀವಿ ನಾವು. ಈ ಒಂದು ಆದಿಚುಂಚನಗಿರಿ ಬಸ್ ಸ್ಟ್ಯಾಂಡ್ ಕೂಡ ಒಳಗಡೆ ಇರೋದು. ಬಸ್ಗಳು ಕೂಡ ಇದರಿಂದಾನೇ ಒಳಗಡೆ ಹೋಗುವಂತದ್ದು. ಅದೇ ರೋಡ್ ಅಲ್ಲಿ ಸ್ಟ್ರೇಟ್ ಆಗಿ ಬಂದ್ರೆ ಇಲ್ಲಿ ಸರ್ಕಲ್ ತರ ಮಾಡಿದ್ದಾರೆ. ಇಲ್ಲಿ ಸರ್ಕಲ್ ಅಲ್ಲಿ ಒಂದು ಗೋಪುರವನ್ನ ಕಟ್ಟಿ ಅದರಲ್ಲಿ ಈ ಒಂದು ಆದಿಚುಂಚನಗಿರಿ ಮಹಾಸಂಸ್ಥಾನದ ಸ್ವಾಮೀಜಿಗಳ ಪುತ್ಥಳಿ ಒಂದು ಇಟ್ಟಿದ್ದಾರೆ. ಇದ್ರ ಒಳಗಡೆ ಶ್ರೀ ಬಾಲ ಗಂಗಾಧರ ನಾಥ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ನಮ್ಮ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಗೆ ಹೆಸರು ಕೂಡ ಇಟ್ಟಿದ್ದಾರೆ. ನಮ್ಮ ತುಮಕೂರಿನಲ್ಲಿ ಆ ಒಂದು ಗೋಪುರದ ಲೆಫ್ಟ್ ತಿರ್ಕೊಂಡ್ರೆ ಇಲ್ಲಿ ಒಂದು ಕಲ್ಯಾಣಿ ಕೂಡ ಇತ್ತು. ಅದರಲ್ಲಿ ಕಾರಂಜಿ ಕೂಡ ಮಾಡಿದ್ದಾರೆ. ಅದರಲ್ಲಿ ನಾವು ನೋಡಿದ ತಕ್ಷಣ ನಮಗ್ ಸಿಕ್ಕಿದ್ದು ಜಿಂಕೆಗಳು ಮತ್ತೆ ಹಸುಗಳು. ಹಸುಗಳು ಎಲ್ಲ ಸ್ಟ್ಯಾಚ್ಯೂ ಆಗಿ ಮಾಡಿದ್ದಾರೆ. ಸಖತ್ತಾಗಿ. ಅದರ ಜೊತೆಗೆ ನಮಗೆ ಕುರಿ ಮೇಕೆ ಎಲ್ಲ ನೋಡಕ್ಕೆ ಸಿಕ್ತು. ಆದಿಚುಂಚನಗಿರಿ ಎಂಟ್ರೆನ್ಸ್ ಇಂದ ಬಸ್ ಸ್ಟ್ಯಾಂಡ್ ಹೋಗೋ ರೋಡ್ ಅಲ್ಲಿ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಸಖತ್ತಾಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ಸೀದಾ ಹೊರಗಡೆ ಬರ್ಬೇಕಾದ್ರೆ ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಬೇರೆ ಕಡೆ ಹೋಗ್ತೀವಿ. ಆ ಒಂದು ಹೋಗೋ ಜಾಗದಲ್ಲಿ ನಮಗೆ ಒಂದು ಇನ್ಸಿಡೆಂಟ್ ಆಯ್ತು. ಅದೇನಂತ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ಬರುವಂತ ವಿಡಿಯೋ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ನೀವೇನಾದ್ರೂ ನನ್ನ ಐಡಿನ ಫಾಲೋ ಮಾಡ್ಕೊಂಡಿದ್ರೆ ಫಾಲೋ ಮಾಡ್ಕೊಳ್ಳಿ. ನನ್ನ ವ್ಲಾಗ್ ಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಅಲ್ಲಿ ತನಕ ಇವತ್ತಿನ ಒಂದು ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟಾಟಾ ಬೈ ಬೈ, ಸಿ ಯು ಸೂನ್.